ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ನಾವೇನ್ ಮಾಡಬೇಕು? ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಭಯಭಕ್ತಿ ಉಳ್ಳವನು ಏನ್ ಮಾಡ್ತಾನೆ? ದೇವರಲ್ಲಿ ಭಯಭಕ್ತಿ ಉಳ್ಳವನು ಏನ್ ಮಾಡ್ತಾರೆ? ಏನ್ ಮಾಡ್ತಾನೆ ಗೊತ್ತಾ? ಆತನ ಆಜ್ಞೆಗಳಲ್ಲಿ ಅತ್ಯಂತ ಆನಂದ ಪಡ್ತಾರೆ. ಆಮೇನ್ ಆಮೇನ್ ಆಮೇನ್. ಜೋರಾಗಿ ಹೇಳಿ ಆಮೇನ್. ಜೋರಾಗಿ ಹೇಳಿ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ವಯಸ್ಸಲ್ಲಿ ಹಳೆದವ್ರು ನಾಚಿಕೊಂಡಂಗೆ ಕೆಲಸ ಮಾಡಿದ್ರು. ಅಲ್ಲಿ ಹೆಸರು ಮೇಲೆ ಹತ್ತಿಗಳ ಹೇಳ್ತಿದ್ರು ಅವನು. ಹಲ್ಲೆಲೂಯಾ. ಕಾರಣ ಏನು? ವಾಕ್ಯ ಇರುತ್ತದೆ. ಯಾರು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿದ್ದಾರೋ ಅವ್ರು ಏನ್ ಮಾಡ್ತಾರೆ? ಆತನ ವಾಕ್ಯಗಳಿಗೆ ಏನ್ ಕೇಳಿಸ್ಕೊಳ್ತಾ ಇದ್ದೀರಾ? ಆನಂದ ಪಡ್ತೀರಿ. ಏನ್ ಹೋಗ್ತೀರಿ? ಆನಂದ ಪಡ್ತೀರಿ. ಏನ್ ಅನುಸರಿಸ್ತೀರಿ? ಆನಂದ ಬರ್ತದೆ. ಆಮೇಲೆ ದೇವರ ವಾಕ್ಯ ಕೇಳುವುದರಿಂದ ಆನಂದ ಬರ್ತದೆ. ಆನಂದ ಇದೆಯಾ? ಆನಂದ ದೇವರ ವಾಕ್ಯ ಕೇಳಿದ್ರೆ ಆನಂದ ಬರ್ತದೆ. ಆಯ್ತಾ? ಸ್ವಲ್ಪ ಸ್ಮೈಲ್ ಕೊಟ್ಟು ಆನಂದ ಅಂದ್ರೆ ಸಂತೋಷ ಅಂದ್ರೆ ಏನು? ಹೌದಾ? ಇದೇ ಅಂದ್ರೆ ದೇವರ ವಾಕ್ಯ ನಿನ್ನ ಹೊರಗಡೆ ಬರಬೇಕವ. ದೇವರು ಜಾಸ್ತಿ ಹೇಳ್ತಾ ಇದ್ದಾನ. ಕುಣಿಯೋದು ಬರ್ತಿರ್ಲಿಲ್ಲ, ದೇವರು ನನಗೆ ಕುಣಿಯೋದು ಕಲಿಸಿದ. ಹಾಡಕ್ ಬರ್ತಿರ್ಲಿಲ್ಲ, ಹಾಡೋದ್ ಕಲಿಸಿದ. ಸರಿಯಾಗಿ ಮಾತಾಡಕ್ ಬರ್ತಿದ್ದಿಲ್ಲ, ಮಾತಾಡೋದ್ ಕಲಿಸಿದ. ತಾಯಿ ನಿನ್ನೆ ಹೇಳ್ತಿದ್ರು, ನಾನು ಯೇಸುವನ್ನ ಕಾಣಲಿಲ್ಲ, ಅದಕ್ಕೆ ಮುಂಚೆ ಸರಿಯಾಗಿ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಅಯ್ಯೋ ಯಾರಿಗೆ ಏನ್ ಹೇಳ್ಬೇಕಪ್ಪ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಈಗ ಯೇಸು ಸ್ವಾಮಿಯನ್ನ ನಂಬಿದ್ದೇನೆ, ಈಗ ಆಶೀರ್ವಾದ ಆಲಯಕ್ಕೆ ಬರ್ತಾ ಇದ್ದೇನೆ, ಈಗ ಅದ್ರ ಮೇಲೆ ಭರವಸೆ ಇಟ್ಟಿದ್ದೇನೆ. ಈ ಧೈರ್ಯವಾಗಿ ಮಾತಾಡೋಕೆ ದೇವರು ನನಗೆ ಧೈರ್ಯ ಕೊಟ್ಟಿದ್ದಾನೆ. ಆಮೇಲೆ 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 ಇದೆಲ್ಲರ ಜೀವನದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ಆಮೇಲೆ ಅದಕ್ಕೆ ನಾವೆಲ್ಲರೂ ಬಂದಿರೋ ಕೂತ್ಕೊಂಡಿರೋದು. ಹಲ್ಲೆಲೂಯಾ. ಪ್ರಪಂಚ ಬಹಳ ದೊಡ್ಡದಿರ್ಬೋದು, ಆದ್ರೆ ಪ್ರಪಂಚವನ್ನೇ ಉಂಟು ಮಾಡಿದ ದೊಡ್ಡ ದೇವರು ನಮ್ಮ ಜೊತೆಗಿದ್ದಾನೆ. ಹಲ್ಲೆಲೂಯಾ. ಬಹಳ ಜನ ಹೇಳ್ತಾರೆ ಈ ಸಭೆ ಇಲ್ಲ ಅಂದ್ರೆ ಆ ಸಭೆ, ಬಹಳ ಜನ ಹೇಳ್ತಾರೆ ಈ ಊರಿಲ್ಲ ಅಂದ್ರೆ ಆ ಊರು, ಹುಬ್ಬಳ್ಳಿ ಇಲ್ಲ ಅಂದ್ರೆ ಬೆಂಗಳೂರು, ಬೆಂಗಳೂರು ಇಲ್ಲ ಅಂದ್ರೆ ಮುಂಬೈ ಅಂತಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಜಗತ್ತು ಬಹಳ ದೊಡ್ಡದಿರಬಹುದು, ಆದ್ರೆ ಜಗತ್ತನ್ನೇ ಉಂಟು ಮಾಡಿದ ದೊಡ್ಡ ದೇವರು ನಮ್ಮ ಒಳಗಡೆ ಇದ್ದಾನೆ. ಆಮೇಲೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ ಅಂತ ಹೇಳಿ. ಆಮೇಲೆ ಆಮೇಲೆ ನೀವು ದೇವರ ಆಲಯವಾಗಿದ್ದೀರಿ ಅಂತ ದೇವರು ಹೇಳ್ತಾನೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, ಯಾರ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟಿದ್ದಾರೋ, ಯಾರ ಹೃದಯವನ್ನು ದೇವರಿಗೆ ಆಲಯವಾಗಿ ಕೊಟ್ಟಿದ್ದಾರೋ ಅವರು ಈ ಆಲಯಕ್ಕೆ ಬರ್ತಾರೆ. ಆಮೇಲೆ ಯಾವ ವ್ಯಕ್ತಿ ನಂಬಿಕೆಯಿಂದ ಬದುಕ್ತಾ ಇದ್ದಾನೋ ಅವನು ಆಲಯಕ್ಕೆ ಬರ್ತಾನೆ. ಯಾವ ವ್ಯಕ್ತಿ ನೀತಿಯಿಂದ ಬದುಕ್ತಾ ಇದ್ದಾನೋ ಅವನು ಆಲಯಕ್ಕೆ ಬರ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾಟಕೀಯವಾದ ಜೀವಿತ ಬೇಡ, ಈ ಹೃದಯ ದೇವರಿಗೆ ಆಲಯವಾಗಿ ಕೊಡಬೇಕು ನಾವು. ಆಮೇಲೆ ಈ ಹೃದಯ ದೇವರಿಗೆ ಆಲಯವಾಗಿ ಒಪ್ಪಿಸಿಕೊಡ್ಬೇಕು ನಾವು. ಆಮೇಲೆ 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 ಹಲ್ಲೆಲೂಯಾ. ದೇವರ ಆಲಯ ಇದೆ ಎಂದಾಗ ಕೆಲಸಕ್ಕೆ ಹೋಗ್ತಾರೆ, ದೇವರ ಆಲಯ ಇದೆ ಅಂದಾಗ ಉದ್ಯೋಗಕ್ಕೆ ಹೋಗ್ತಾರೆ, ಪ್ರೇಯರ್ ಇದೆ ಹಬ್ಬ ಇದೆ ಅಂದಾಗ ಸ್ವಂತ ಕೆಲಸಕ್ಕೆ ಹೋಗ್ತಾರೆ. ನಾನು ಆಮೇನ್ 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 ಸಾಂಬಾರ್ಗಪ್ಪ. ಯಾಕಂದ್ರೆ ನಂಬಿಕೆ ಉಳ್ಳವನು ಪ್ರೇಯರ್ ಮೊದಲು ದೇವರು, ಆಮೇಲೆ ನನ್ನ ಅಂಗಡಿ, ಮೊದಲು ದೇವರು ಆಮೇಲೆ ನನ್ನ ಜಾಬ್, ಮೊದಲು ದೇವರು ಆಮೇಲೆ ನನ್ನ ಹೊಲ, ಮೊದಲು ದೇವರು ಆಮೇಲೆ ನನ್ನ ಕುರಿ ದನಗಳು, ಮೊದಲು ದೇವರು ಆಮೇಲೆ ನನ್ನ ಮನೆ. ಆದ್ರೆ ನೀನ್ ದೇವರಿಗೆ ಬಂದು ನಿನ್ನ ಮನೆ ದೇವರು ಸುಮ್ಮನೆ ಬಿಡ್ತಾನ? ಆಮೇಲೆ 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 ಭಕ್ತಿ ಉಳ್ಳವರಾಗಿರ್ರಿ, ಆವಾಗ ನೀವು ದೇವರ ವಾಕ್ಯ ನಿಮಗೆ ಆನಂದ ಕೊಡ್ತಾರೆ. ನಾನ್ ನೋಡಿದ್ರೆ ಸಮರ್ಯದವರು, ನೀವು ನೋಡಿದ್ರು ಯಹೂದ್ಯರು. ಅಂದ್ರೆ ಯಹೂದ್ಯರಿಗೂ ಅವರಿಗೂ ಬಳಕೆ ಇಲ್ಲ, ಆ ರೀತಿ ಇರೋರು. ಅವ್ರು ಎಲ್ಲೋ ಸಮಾನ ಪಟ್ಟಣದಲ್ಲಿದ್ದಾರೆ, ದೂರ ಒಂದು ಹಳ್ಳಿಯಲ್ಲಿದ್ದಾರೆ. ಬಟ್ ಯೇಸು ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ಅರ್ಥ ಆಗ್ತಿದ್ರೆ ತೆಗಿರಿ 4ನೇ ಅಧ್ಯಾಯ 7ನೇ ವಚನ ಓದ್ರಿ.
ಸಮಾಜದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಹಲ್ಲೆಲೂಯ. ಎಷ್ಟು ಗಂಟೆ ಆಗಿದ್ದಂತೆ? ಅಲ್ಲಿ ಮೇಲಿನ ವಚನದಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. 6ನೇ ವಚನದಲ್ಲಿ ಹಲ್ಲೆಲೂಯ. ಅಲ್ಲಿ ಯೇಸು ಕೂತ್ಕೊಂಡಿದ್ದಾರಮ್ಮ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅರ್ಥ ಆಯ್ತು ನಾನು ಹೇಳಿದ್ದು? ಯೇಸು ಕೂತ್ಕೊಂಡಿದ್ದಾರೆ. ನೀವೇ